ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಕಟ್ಟಡಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರನ್ನು ಓಲೈಕೆ ಮಾಡುವ ಪ್ರಶ್ನೆ ಇಲ್ಲ, ಅವರೆಲ್ಲ ಅಕ್ರಮವಾಗಿ ಇಲ್ಲಿ ಮನೆಗಳನ್ನು ನಿರ್ಮಿಸಿದ್ರು, ಅಕ್ರಮ ಮಾಡಿದ್ದಕ್ಕೆ ಕಾನೂನು ಕ್ರಮ ತೆಗೆದುಕೊಂಡಿದ್ದೇವೆ. ಜೊತೆಗೆ ನಮ್ಮ ಸರ್ಕಾರ ಮಾನವೀಯತೆಯಿಂದ ನಡೆದುಕೊಂಡಿದೆ. ಕೆಲವರು ಹೊರಗಡೆಯಿಂದ ಬಂದು ಸೇರಿದ್ದಾರೆ, ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಫೋರ್ಸ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಫೋರ್ಸ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಂಗಡಿಯವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವು ನಮ್ಮವರು ಕೆಲವು ಹಿಂದೆ ಕೆಲವು ಬಾರ್ಡ್ಗಳಲ್ಲಿ ಅಕ್ಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ ಲಿಸ್ಟ್ ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರಿದ್ದಾರೆ. ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಮಾತ್ರ ಮನೆ ಕೊಡೋದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್ ಲೋಕಲ್ ಅಡ್ರೆಸ್. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಮಾಡುವಂತ ಅನಿಸ್ತಾ ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟ್ ಆಗಿತ್ತು ಅದನ್ನ ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಕೆಲವರ ಬಳಿ 2 ರಾಜ್ಯಗಳ ಆಧಾರ್ ಕಾರ್ಡ್ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅವರು ಅದನ್ನೆಲ್ಲವೂ ಕೂಡ ನೋಡಿಕೊಳ್ತಾರೆ. ಜೆನ್ಯೂನ್ ಯಾರಿದ್ದಾರೆ, ಯಾರು ನಿಜಕ್ಕೂ ಕೂಡ ಅಸಲಿ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಮಾತ್ರ. ಸಂತ್ರಸ್ತರು ಎನ್ನುವ ಪದ ಇಲ್ಲಿ ಪ್ರಯೋಗ ಆಗೋದಿಲ್ಲ, ವಸತಿ ರಹಿತರು ಅಂತ ಹೇಳ್ಬೋದು. ಬಟ್ ಅದಕ್ಕೂ ಕೂಡ ಒಂದು ಯೋಜನೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಕೊಡಬೇಕಾ ಕೊಡಬಾರ್ದಾ ಅನ್ನೋ ಪ್ರಶ್ನೆಗೆ ನಾವು ಅಕ್ರಮವನ್ನು ಸಕ್ರಮ ಮಾಡಲು ಹೊರಟಿಲ್ಲ. ಯಾರು ವಸತಿ ರಹಿತರಿದ್ದಾರೋ ಅಂಥವರಿಗೆ ಮಾತ್ರ ಮನೆಗಳನ್ನು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಯಾರು ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸನ ಇದು ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳ ಜನ ಇಲ್ಲಿದ್ದಾರೆ, 2 ರಾಜ್ಯಗಳ ID ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಜೆನ್ಯೂನ್ ಯಾರು ಅಂತ ಚೆಕ್ ಮಾಡಿದ್ರೆ ಜೆನ್ಯೂನ್ ಯಾರಿದ್ದಾರೆ ಅಂಥವರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ. ಇದು ಬೇರೆ ರೀತಿಯ ತಿರುಗೇಟು ಅಥವಾ ಬೇರೆ ರೀತಿಯ ಆರೋಪಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.